ಇನ್ನು ದುರಂತದಲ್ಲಿ ಸಾವನ್ನಪ್ಪಿರುವವರ ಪೈಕಿ ಈವರೆಗೂ 214 ದೇಹಗಳು ಸಿಕ್ಕಿವೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಕಾರಣ ಡಿಎನ್ಎ ಟೆಸ್ಟ್ ನಡೆಸಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನು ದುರಂತದಲ್ಲಿ ಕೆಲವೊಂದು ಹೃದಯ ಸ್ಪರ್ಶಿ ಪ್ರಕರಣಗಳು ಇವೆ, ಸನ್ನಿವೇಶಗಳು ಬೆಳಕಿಗೆ ಬಂದಿದೆ. ಅದೇನು ಅಂತ ನೋಡಿ. ಮದುವೆಯಾಗಿದೆ, ಗಂಡನ ಮನೆಗೆ ಅವ್ರು ಹೊರಟಿದ್ದಾರೆ. ಅವ್ರನ್ನ ಜನವರಿಯಲ್ಲಿ ಮದುವೆ ಮಾಡಿಕೊಟ್ಟು ನಂತರ ಖುಷಿಯಾಗಿ ಅವ್ರ ತಂದೆ ಬೀಳ್ಕೊಟ್ಟಿರುವಂತಹ ಕ್ಷಣ ಅದು. ಖುಷ್ಬು ಅನ್ನೋರು ಮೃತರಾಗಿದ್ದಾರೆ. ಪ್ರಜೆಗಳು ಇಲ್ಲಿ ಪ್ರವಾಸಕ್ಕೆ ಬಂದಿದ್ರು, ಆಮೇಲೆ ಇಲ್ಲಿಂದ ಹೊರಟಾಗ ಏನಕ್ಕೆ ಬಂದಿದ್ರು? ಪ್ರವಾಸಕ್ಕೆ ಬಂದಿರ್ತಾರೆ. ಪ್ರವಾಸಕ್ಕೆ ಓಕೆ 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 ಬಂದಿದ್ರು. ಪಾಪ ಅವರೆಲ್ಲ ಬಾಯ್ ಬಾಯ್ ಇಂಡಿಯಾ, ವಿ ಆರ್ ಗೋಯಿಂಗ್, ವಿ ಮಿಸ್ ಯು ಅಂತೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಹೌದು, ಹಂಗೇನೆ. ಕೇರಳದಿಂದ ಬ್ರಿಟನ್ಗೆ ವಾಪಸ್ ಹೋಗ್ತಿದ್ರಂತೆ. 3 ದಿನ ರಜಾ ತಗೊಂಡು ಯಾರೋ ಲೇಡಿ ನರ್ಸ್ ಯಾರೋ ಬಂದಿದ್ರಂತೆ. ಕೇರಳದವರು ಅಹಮದಾಬಾದ್ಗೆ ಯಾಕೆ ಹೋದ್ರು ಫ್ಲೈಯಿಂಗಲ್ಲಿ? ಅವ್ರಿಗೆ ಕೇರಳದಲ್ಲಿ ಸರ್ಕಾರಿ ಕೆಲಸನೂ ಕೂಡ ಆಗಿತ್ತಂತೆ. ಅಲ್ಲ, ಬಟ್ ಅವರು ವೈ ಡಿಡ್ ಶಿ ಗೋ ಟು ಯಾವ್ದಾದ್ರು ಲಿಂಕಿಂಗ್ ಫ್ಲೈಟ್ ಯಾವ್ದಾದ್ರು ಸಿಕ್ಕಿರ್ಬೇಕೇನೋ ಆ ಥರದ್ದು ಏನೇನೋ. ಆಮೇಲೆ ತಂಗಿನ ಬೀಳ್ಕೊಟ್ರಂತೆ ಅಣ್ಣ. ನೋಡಿದ್ರೆ ಈಗ ತಂಗಿ ಇಲ್ಲವೇ ಇಲ್ಲ, ಸುದ್ದಿನೇ ಇಲ್ಲ ಇನ್ನು ತಂಗಿದು ಕತೆ. ಈ ಥರದ ಕತೆಗಳು ಬರ್ತವೆ. ಈಗ ಇದು 4 ಓಪನಿಂಗಲ್ಲಿದೆ ಅಷ್ಟೇ, ಪೂರ್ತಿ ಸಿಕ್ಕಿಲ್ಲ. ಇನ್ನು 15 ಬರುತ್ತೆ. ಯಾರೋ ಒಂದು ಲೇಡಿ ಕೇಳ್ತಾ ಇದ್ದೆ ಇವತ್ತು ಮಧ್ಯಾಹ್ನ. ಯಾರೋ ಲೇಡಿ 10 ನಿಮಿಷ ತಡವಾಗಿ ಬಂದಿದ್ದಾಳೆ ಆಕೆ ಏರ್ಪೋರ್ಟ್ಗೆ. ಹಾಗಾಗಿ ಪರಾರಿ, ಎಸ್ಕೇಪು ಮೇಡಮು. ಹೌದು, 10 ಸಲ ಅಂದಿದ್ದಾರೆ. ಡೋರ್ಸ್ ಕ್ಲೋಸ್ ಆಗಿದೆ, ನಾವು 10 ಸಲ ಅಂದಿದ್ದಾರೆ. ಹಾಳಾಗಿ ಹೋಗಿ ಎತ್ಲ ಕಡೆಗೆ ಅಂತ ಹೇಳ್ಬಿಟ್ಟು ಆಕೆ ಹೋಗಿದ್ದಾರೆ ವಾಪಸ್. ನೋಡಿದ್ರೆ ಇನ್ನೂ ಆಕೆ ಏರ್ಪೋರ್ಟಲ್ಲಿ ಇದ್ದಾಗಲೇ ಆಕ್ಸಿಡೆಂಟ್ ಆಗಿದೆ ಇದು. ಆಮೇಲೆ ಆಕೆ ಏರ್ಪೋರ್ಟ್ ಬಿಟ್ಟಿದ್ದಾಳೆ ಪಾಪ, ಹೆಣ್ಮಗಳು. ಏನೋ ಇದು ಕತೆಗಳು. ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನವನ್ನು ಅತ್ಯಂತ ಹಿರಿಯ ಹಾಗೂ ಅನುಭವಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮುನ್ನಡೆಸ್ತಾ ಇದ್ರು. ಇವರಿಗೂ ಇವ್ರ ಜೊತೆಗೆ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಸಹ ಪೈಲಟ್ ಆಗಿದ್ರು. ಇಬ್ರು ಅನುಭವ ಏನು ಅನ್ನೋದನ್ನ ಗಮನಿಸೋದಾದ್ರೆ ಹೀಗೆ. ಸಬರ್ವಾಲ್ ಅವ್ರಿಗೆ 8200 ಗಂಟೆಗಳ ಕಾಲ ಹಾರಾಟದ ಅನುಭವ ಇದೆ. ಅವರು ಸಹ ಪೈಲಟ್ಗೆ 1100 ಗಂಟೆ ಚಿಲ್ಲರೆ ಒಟ್ಟಿಗೆ ಅವರು ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. 8200 ಗಂಟೆ ಗ್ರೇಟೆಸ್ಟ್ ಅನುಭವ ಅಂತೇನಲ್ಲ, ರೀಸನಬಲಿ ಗುಡ್ ಅನುಭವ. 35,000 40,000 ಆರ್ದವ್ರು ಇದ್ದಾರೆ. ಹಂಗಾಗಿ ನಾನು ಹಂಗೆ ಅನ್ನಲ್ಲ ಅದನ್ನು, ಬಟ್ ಸ್ಟಿಲ್ ಸಣ್ಣ ಅನುಭವ ಅಂತೂ ಅಲ್ಲ ಅದು. ಗುಡ್ ಅದು ಅಂದರೆ ದೊಡ್ಡ ತಪ್ಪುಗಳಾಗದಷ್ಟು ಎಲ್ಲವನ್ನು ಕಲಿತಿರಬಹುದಾದ ಅನುಭವ ಅದು ಅವ್ರದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಏನಾಗಿದೆ ಅನ್ನೋದು ಗೊತ್ತಾದ ಮೇಲೆ. ಯಾಕಂದರೆ ಜನರಲಿ ಪೈಲಟ್ ಎರರ್ಸು ತುಂಬ ಬಹು ಪ್ರಮಾಣದ ವಿಮಾನದ ಅಪಘಾತಗಳಿಗಾಗಿರೋದು ಪೈಲಟ್ ಎರರ್ಸೇ. ಮೆಷಿನ್ಗಿಂತ ಪೈಲಟ್ ಎರರ್ ರಾಂಗ್ ಆಗಿ ಕ್ಯಾಲ್ಕುಲೇಷನ್ ಮಾಡಿರೋದು, ಡ್ಯಾಶು ಎಲ್ಲ ಆಗಿರಬಹುದು. ಈ ಪ್ರಕರಣದಲ್ಲಿ ನಮ್ಗೆ ಐಡಿಯಾ ಇಲ್ಲ ಯಾವುದೂ. ಆಮೇಲೆ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತರಲ್ಲೇ ಆಗಿರೋದ್ರಿಂದ ಅಲ್ಲ, ಏನಕ್ಕಾಗಿದೆ ಗೊತ್ತಿಲ್ಲ, ಫಾರ್ ವಾಟ್ ರೀಸನ್ ಆಗಿದೆ ಗೊತ್ತಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅಂತಾರೆ ಸರ್, ಅದರಲ್ಲಿ ಪೂರ್ತಿ ವಿವರ ಗೊತ್ತಾಗುತ್ತಲ್ಲ ಸರ್? ವಿವರ ಬರುತ್ತೆ, ಎಲ್ಲ ವಿವರಗಳು ಬರುತ್ತೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡಲ್ಲಿ CBR ಅಲ್ಲೂ ಬರುತ್ತೆ, FDR ಅಲ್ಲೂ ಇರುತ್ತೆ, ಫ್ಲೈಟ್ ಡೇಟಾ ರೆಕಾರ್ಡರಲ್ಲೂ ಇರುತ್ತೆ. FDR ಫ್ಲೈಟ್ ಡೇಟಾ ರೆಕಾರ್ಡರ್ ಏನಿದೆ ಅದು ಸಾಮಾನ್ಯದ ಎಕ್ವಿಪ್ಮೆಂಟ್ ಅಲ್ಲ. FDR ನಾನು ಓದ್ಕೊಂಡಿರೋದೆಲ್ಲ ಸರಿ ಇದೆ ಅಂದರೆ ಒಂದು 600ರಿಂದ 800ವರೆಗೂ ಹಲವಾರು ಪ್ರಾಸೆಸಸ್ಸನ್ನು ಅದು ಮಾನಿಟರ್ ಮಾಡಿ ರೆಕಾರ್ಡ್ ಮಾಡಿರುತ್ತೆ. ಅದೇನದು ಸಣ್ಣದೇನು ಅಲ್ಲ, ಅದು ಎಲ್ಲ ಕತೆ ಹೇಳುತ್ತೆ. ಹೀಗೀಗಾಗಿದೆ ವಿಮಾನದ್ದು, ಹೀಗೀಗಾಗಿದೆ. ಅದಾದಮೇಲೆ ಏನಾಗಿದೆ ಅನ್ನೋದನ್ನು ಕಂಡುಹಿಡಿತಾರೆ. ಲೆಟ್ಸ್ ಸಿ ಅದನ್ನು.